ವಿದ್ಯಾರ್ಥಿಗಳ ಪ್ರಯತ್ನ ಮಾಡ್ರಿ ಇದನ್ನ ಭಾಳ ವಿಚಾರ ಮಾಡಿ ಮಾಡತಕ್ಕಂಥ ಗಣಿತಗಳು ಇರ್ತಾವ. ಸುಮ್ಮನೆ ಯಾವಾಗಲಾದರೂ ಉದ್ದ ರೀತಿ ನಿಮಗೆ ರೀತಿ ಪ್ರಕಾರನೂ ಕಲಿಸ್ತಾನೆ, ಇದಕ್ಕೊಂದು ಟ್ರಿಕ್ಸ್ ಅದ, ಟ್ರಿಕ್ಸ್ನು ಕಲಿಸ್ತಾನೋ ಲಕ್ಷ ಕೊಟ್ಟು ನೋಡ್ರಿ. ಈಗ ನೀವು ಮಾಡೋದಾದಿಂದ ನಾನು ನಿಮಗೆ ತಿಳಿಸ ನೋಡ್ರಿ. 8.1 3 ಮೈನಸ್ 8.1 2 ಎಂಬುದರ ಬೆಲೆ ಎಷ್ಟು ಅಂತ ಕೇಳಿದಾಗ ಮಾಡೋದಾದ್ರೆ ವಿಡಿಯೋ ಆನ್ ಮಾಡಿರಿ. ವಿಡಿಯೋ ಆನ್ ಮಾಡಿದರೆ ನೋಡ್ರಿ ಎಲ್ಲರೂ. 8.12 ಗುಂಡ್ಲೆ 3 ಮೈನಸ್ 8.12 ಗುಂಡ್ಲೆ 2 ನೋಡ್ರಿ. 8 16 1 17 3 ಅದು 8 16 1 17 2 ಗುಂಡ್ಲೆ 3 ಛೇದ 1 ಮೈನಸ್ 8 16 17 2 ಗುಂಡ್ಲೆ 2 ಛೇದ 1. ಹಚ್ಕೊಳ್ಳೋದು ಮೊದಲು ತಿಳ್ಕೊಬೇಕು ನೀವು. ಇಲ್ಲಿ ಹಿಂಗಿದ್ದಾಗ ಏನು ಮಾಡಬೇಕು? ತಲೆಯದ ಛೇದಗಳನ್ನು ಕಡಿಮೆ ಮಾಡ್ಕೋಬಾರ್ದು, ಭಾಳ ಸರಳ ಅದ ನೋಡ್ರಿ. 17 3 ಎಷ್ಟು? 51. 2 1 2 ನಿಮ್ಮ ಸರಳ ಆಗ್ತದೆ, ಕಡ್ತಾ ಹೊಡಿಲಿಕ್ಕೆ ಹೋಗ್ಬೇಡ. ಮೈನಸ್ 17 34 ಮೈನಸ್ 2 1 2 ಛೇದಗಳ ಸಮನಾಗಿದ್ದಾಗ ಕಳಿಯಿರಿ. 11 4 ಆದ್ರೆ 7, 11 4 ಆದ್ರೆ 7 ಕೆಲ ಬಂತು 1, 5 4 ಆದ್ರೆ 1 2. ಇದನ್ನ ಮಿಶ್ರ ಭಿನ್ನ ರಾಶಿ ಮಾಡ್ರಿ. 2 8 16 1 2 ಉತ್ತರ ಸಂಖ್ಯೆ ಎಲ್ಲಿದೆ? ಡಿ. ಈಗ ಪದ್ಧತಿ ಪ್ರಕಾರ ಇದನ್ನು ಹಿಂಗೆ ಕಲೀರಿ. ತಲೆ ಓಡಿಸೋದು ಹ್ಯಾಂಗ ಅನ್ನೋದು ಮೊದಲು ನೀವು ತಿಳ್ಕೊಬೇಕು. ಇಷ್ಟು ನೀವು ಗಣಿತ ಕಲ್ತರಿ, ಇಷ್ಟು ಎಲ್ಲ ಉದ್ದ ಮೆಥಡ್ ನೀವು ಮಾಡಿದಿರಿ. ನವೋದಯದಾಗ ಹೆಂಗೆ ಮಾಡಬೇಕು ಅದನ್ನು ನೋಡ್ರಿ. ಇಲ್ಲೇ ಗುಣ್ಯ ಗುಣಕ, ಗುಣ್ಯ ಗುಣಕ, ಗುಣಕಗಳು ಬೇರೆ ಬೇರೆ, ಗುಣ್ಯ ಒಂದೇ ಅದ. ಇದನ್ನು ತಲೆಯಾಗಿಟ್ಕೋಬೇಕು. ಒಂದು ಉದಾಹರಣೆ ನೋಡ್ರಿ. 8.12 ಗುಂಡ್ಲೆ 3 ಮೈನಸ್ 8.12 ಗುಂಡ್ಲೆ 2. ಈಗಂತೂ ನೀವು ತಿಳಿತದೆ ಇದು ಗುಣ್ಯ, ಇದು ಗುಣಕ, ಇದು ಗುಣ್ಯ ಗುಣಕ. ಅರ್ಥ ಆಯ್ತಲ್ಲ? ಗುಣ್ಯಗಳು ಸಮನಾಗಿದ್ದಾಗ ಒಂದೇ ರೀತಿ ಗುಣ್ಯ ಬಂದಿತ್ತು ಅಂತಂದ್ರೆ ನಾ ಹೇಳೋದು ಮೊದಲು ತಲೆಯಾಗಿಟ್ಕೋಬೇಕು. ಒಂದೇ ರೀತಿಯ ಗುಣ್ಯವು ಬಂದಾಗ 8.12 ಬಂದದ, 8.12 ಬಂದದ, ಹಚ್ಕೋರಿ ಅದನ್ನ. 8.12 ಚಿಹ್ನೆ ಏನದ? ಗುಣಾಕಾರದ. ಈ 3 2 ಕಳೀರಿ. 3 ಮೈನಸ್ 2 ಬರೋಬರಿ 8.12 ಗುಂಡ್ಲೆ 3 2 ಆದ್ರೆ 1. ಯಾವುದೇ ಭಿನ್ನ ರಾಶಿ ಒಂದರಲ್ಲೇ ಗುಣಾಕಾರ ಮಾಡಿದ್ರೆ ಏನು ಬರ್ತದೆ? 8.12. ಉತ್ತರ ಸಂಖ್ಯೆ ಯಾವುದು? ಡಿ. ನೋಡಿ, ಇದು ಸರಳ ಮೆಥಡ್. ಎಷ್ಟು ಸರಳದು ನೋಡ್ರಿ. ಇಷ್ಟೆಲ್ಲ ಮಾಡೋದಕ್ಕೆಂದು ಬಾಯಲ್ಲೇನೆ ಮಾಡಿಬಿಡ್ಬೋದು. ಇದನ್ನ ನವೋದಯದಾಗಿನ್ನ ಎಷ್ಟು ವೇಗವಾಗಿ ಮಾಡ್ಬೋದು ರೀ ಸರ್ ಅಂತ ನೀವು ಕೇಳ್ಬೋದು. ಇದು ನಿಮಗೆ ಗೊತ್ತಾಯ್ತು. ಗುಣ್ಯಗಳು ಎರಡು ಒಂದೇ ನಮೂನಿ ಇದ್ದಾಗ ಗುಣಕ ಬೇರೆ ಬೇರೆ ಇರ್ಲ, ಆ ಗುಣಕದಾಗ ದೊಡ್ಡ ಗುಣಕದಾಗ ಸಣ್ಣ ಗುಣಕ ಕಳೆದು ಬಿಡಬೇಕು ಮೈನಸ್ ಅದಾಗ. ಇದು ಜರ್ ಇದು ಈ ಕಡೆ 2 ಈ ಕಡೆದು 3 ಚಿಕ್ಕಿತ್ತಂದ್ರೆ 8.12 ಮೈನಸ್ ಉತ್ತರ ಬರ್ತಾವೆ. ಅದನ್ನು ತಿಳಿಸಿ ಹೇಳಿರ್ತಾನೆ. ಯಾವಾಗಲೂ ಈ ಕಡೆ ದೊಡ್ಡದು ಕೊಟ್ಟಿರ್ತಾನೆ, ಈ ಕಡೆ ಸಣ್ಣದು ಕೊಟ್ಟಿದ್ದ ಅಂದ್ರೆ ಪ್ಲಸ್ನಾಗ ಇರ್ತದೆ. ಈ ಕಡೆ 2 ಹೋಗಿ ಈ ಕಡೆ 3 ಇರ್ತಾರೆ, ಮೈನಸ್ 8.12 ಇಟ್ಬಿಟ್ಟು. ಇದು ನೆನ್ಪಿಟ್ಕೊಳ್ರಿ, ಭಾಳ ನೆನ್ಪಿಟ್ಕೊಳ್ಳೋಂಥ ಹುಡುಗರು ಇರ್ತಾವೆ. ಸರ್ ಹೇಳಿದ್ರು ನೋಡಿ, ಈ ಕಡೆ 2 ಬಂದದ, ಆ ಕಡೆ 3 ಬಂದದ, ಉತ್ತರದಾಗ ಮೈನಸ್ ಹಚ್ಚಿ ಬಿಡುದು, ಕಲಾಸ ಉತ್ತರ ಬಂತು. ಸರಿಯಾಗಿ ಅರ್ಥ ಮಾಡ್ಕೋಬೇಕಷ್ಟೇ. ಇದನ್ನ ನವೋದಯದಾಗ ಹೆಂಗೆ ಬಿಡಿಸೋದ್ರಿ ಸರ ಅಂತ ನೀವು ಕೇಳ್ಬೋದು. ನೋಡ್ರಿ, 8.12 ಅದ. ಆ 3 2 ಕಳೆದ್ರೆ 1. 8.12 ಒಂದರಲ್ಲೇ ಗುಣಾಕಾರ ಮಾಡಿದ್ರೆ 8.12 ಬಂದುಬಿಡ್ತದ. ಬರ್ತದಿಲ್ಲ ನೋಡ್ರಿ. ಮತ್ತೆ ಇಷ್ಟೆಲ್ಲ ಈ ರೀತಿ ಮಾಡೋದು ಯಾರು ಹೇಳ್ಯಾರ?
ಮತ್ತೆ ತಲೆ ಖರ್ಚು ಮಾಡ್ಬೇಕಾದ್ರೆ ಒಂದು ರೀತಿ ಇದನ್ನು ತೋರಿಸಬೇಕು. ಇದಕ್ಕಿಂತ ಫಾಸ್ಟ್ ಮೆಥಡ್ ಅಂದ್ರೆ ಎರಡು ಗುಣ್ಯಗಳು ಒಂದೇ ಅಂತಂದ್ರೆ 8 ಪೂರ್ಣಾಂಕ ಬಂದು ಎಡವಂಶ ಇಟ್ರೆ 3 ಕಳೆದ್ರೆ 1. ಯಾವುದೇ ಒಂದು ಸಂಖ್ಯೆ ಒಂದರಲ್ಲೇ ಗುಣಾಕಾರ ಮಾಡಿದ್ರೆ ಒಳ್ಳೆಯದೇ ಬಂದು ಬಿಡುತ್ತದ. ನೋಡ್ರಿ ಉತ್ತರ ಬಂತಿಲ್ಲ. ಎಷ್ಟು ನಮೂನೆ ಗಣಿತಗಳನ್ನ ವೇಗವಾಗಿ ತಿಳ್ಕೋಬೇಕು, ಅದು ಭಾಳ ಇಂಪಾರ್ಟೆಂಟ್. ದಶಮಾಂಶದಾಗ ಹಂಗೆ ಗುಣ್ಯಗಳು ಸೇಮ್ ಇದ್ದಾಗ ಗುಣಕಗಳನ್ನ ವ್ಯತ್ಯಾಸ ಮಾಡಿ ನೀವು ಗುಣಾಕಾರ ಮಾಡಿಬಿಟ್ರೆ ಉತ್ತರ ಬಂದ್ಬಿಡ್ತದೆ. ಅತಿ ಈಸಿ ಮೆಥಡ್ ಇದು ಒಂದಂತೂ ಭಾರಿ ಫಾಸ್ಟ್. ಇದೊಂದು ಸ್ವಲ್ಪ ತಿಳಿಲಿ ಅಂತ ನಾನು ನಿಮಗೆ ಇದನ್ನ ರೀತಿ ಒಳಗೆ ತಿಳಿಸೇನೆ, ಇದನ್ನ ಇಲ್ಲಿ ತಿಳಿಸೇನೆ. ಇದು ಸುಮ್ಮನೆ ಇರಲಿ, ಒಂದು ಗುಣ ಇಟ್ಕೋರಿ, ಇವುಗಳ ಮೈನಸ್ ಅದ, ಇವುಗಳ ವ್ಯತ್ಯಾಸ ಇಟ್ಟು ಗುಣಾಕಾರ ಮಾಡಿಬಿಡ್ರಿ ಬಂದ್ಬಿಡುತ್ತೆ. ಈ ಸ್ಟೆಪ್ಪನ್ನು ನಾನು ನೇರವಾಗಿ ಇಲ್ಲಿ ತೊಗೊಂಡ್ಬಿಟ್ಟು ಐತಲ್ಲ, ಚೆನ್ನಾಗಿ ನೋಡ್ಕೊರಿ. ಗುಣಕ್ಕಿಂತ ಭಾಳ ಹುಷಾರ್ಲಿ ನೋಡ್ಕೋತ ಗಣಿತಗಳು ಭಾಳ ಮಜಾ ಇರ್ತಾವ. ಇವು ಹುಮ್ಮಂತ ರೀತಿ ಪ್ರಕಾರ ಮಾಡ್ಕೋತ ಹೋಗ್ಬಾರ್ದು ನೀವು. ಅದಕ್ಕೆ ಇಂಥವೆಲ್ಲ ನಿಮಗೆ ಭಿನ್ನರಾಶಿ ಗುಣಾಕಾರದಾಗ ಇಂಥವು ಭಾಳ ಹಾಕ್ಯಂದ NCB ಸೀರಿಯಲ್ದಾಗ ಅವು ಕನಿಷ್ಠ ಒಂದು 50-60 ವಿಡಿಯೋ ಇರ್ಬೇಕು. ನೋಡ್ರಿ ಅದನ್ನೆಲ್ಲ ಸರಳೀಕರಣ ನೋಡ್ರಿ, ಅಷ್ಟು ದೊಡ್ಡ ಹಾಕ್ಯಂದ. ಆಮೇಲೆ ಮುಂದೆ ನೆಕ್ಸ್ಟ್ ಇವೆಲ್ಲ ನವೋದಯ ಪೇಪರ್ ಮುಗಿದ ಕೂಡಲೇ ಅವನ್ನೆಲ್ಲ ಆರ್ಸ್ ನಿಮಗೆ ಸರಳ ಆಗಂಗೆ ಎಲ್ಲ ಪ್ಲೇಲಿಸ್ಟ್ನಾಗ ಇರ್ತದೆ. ಪ್ಲೇಲಿಸ್ಟ್ ತೆಗೆದು ನೀವು ಅಭ್ಯಾಸ ಮಾಡಿದಿರಿ ಅಂತಂದ್ರೆ ಈಗ ನಿಮಗೆ ಈ ಅಭ್ಯಾಸ ರಿವಿಷನ್ ಆದಂಗೆ ನೀವು ಪ್ಲೇಲಿಸ್ಟ್ದಾಗಿಂದ ದಿನಾಲು 2 ತಾಸು ಅಭ್ಯಾಸ ಮಾಡ್ರಿ. ನೀವು ಒಂದು ಅನುಕ್ರಮ ನಂಬರ್ ಮುಗಿದು 2ನೇ ಅನುಕ್ರಮ ನಂಬರ್ ತೊಗೊಂಡೇ ಬಿಡೋದು. NCB 1ರಿಂದ 15 ನೀವು ಕಲೀರಿ, ನಿಮ್ಮ ನವೋದಯದಾಗ ಎಲ್ಲ ಗಣಿತಗಳು ನಿಮಗೆ ಬಂದೇ ಬಿಡ್ತಾವೆ. ಯಾವ ಸಮಸ್ಯೆನೇ ಇಲ್ಲ. ಅದಕ್ಕೆ NCB ನೋಡ್ರಿ, ಉಳಿಕೆ ಟೈಮ್ದಾಗ ಕ್ವಶನ್ ಪೇಪರ್ ನೋಡ್ರಿ, ಬಿಡಿಸ್ಕೋತ್ ಕೊಡ್ರಿ, ಫೇರ್ದಾಗ ಬರ್ಕೋರಿ, ಚಂದಂಗೆ ಬರ್ಕೋರಿ, ಲಕ್ಷ ಕೊಟ್ಟು ನೋಡ್ರಿ, ಉಪಯೋಗ ಮಾಡ್ಕೋರಿ. ಥ್ಯಾಂಕ್ ಯು ಬರ್ಕೋರಿ ಫೇರ್ದಾಗ.